ಸುತ್ತಿ ಬೇಯಿಸಿದ ಪತ್ರೊಡೆಯಿಂದ ನಾನು ಈ ದಿನ ಒಗ್ಗರಣೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ ಇದು. ಇದಕ್ಕೆ ಒಗ್ಗರಣೆ ಪಲ್ಯ ಅಂತಲೇ ಹೇಳ್ತೀವಿ. ಬನ್ನಿ ಈಗ ಪಲ್ಯ ಮಾಡೋಣ. ಈ ಸುತ್ತಿರೋ ಪತ್ರೊಡೆ ಸ್ವಲ್ಪ ತಣ್ಣಗಾಗಬೇಕು. ನಂತರ ನೋಡಿ ಹೀಗೆ ಕತ್ತಿಲಿ ಅಥವಾ ಚಾಕುನಲ್ಲಿ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೊಬೇಕು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. 1 ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನು ಸಾಸಿವೆ ಹಾಕಿದ್ದೀನಿ. ಈಗ 1 ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. 1/4 ಸ್ಪೂನು ಅರಿಶಿನ ಹಾಕ್ತೀನಿ. ಪರಿಮಳ ಮತ್ತು ರುಚಿ ಕೊಡುತ್ತೆ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈ ಥರ ಒಗ್ಗರಣೆ ಪಲ್ಯ ಮಾಡಿದರೆ ಪತ್ರೊಡೆ ತಿಂದಿದ್ದವ್ರು ಸಹಿತ ಇನ್ನೂ ಬೇಕು ಅಂತೇಳಿ ತಿಂತಾರೆ. ಬಹಳ ರುಚಿಯಾಗಿರುತ್ತೆ. ಈಗ ಪರಿಮಳಕ್ಕೆ ಕರಿಬೇವಿನ ಎಲೆ ಹಾಕೋಣ. ಪತ್ರೊಡೆಗೆ ಉಪ್ಪು ಹಾಕಿರ್ತೀನಿ. ಇಲ್ಲೊಂದು 1/4 ಚಮಚ ಬೇಕು ಪಲ್ಯಕ್ಕೆ. ಈ ಪಲ್ಯ ಸ್ವಲ್ಪ ಸ್ವೀಟಾಗಿರುತ್ತೆ. ಅದಕ್ಕೆ 1 ಸ್ಪೂನ್ ತುಂಬ ನಾನು ಬೆಲ್ಲ ಹಾಕ್ತೀನಿ. ಸ್ವಲ್ಪ ಕರಗಲಿ. ಬೆಲ್ಲ ಹೀಗೆ ಒಗ್ಗರಣೆಯಲ್ಲಿ ಚೂರು ಪಾಕ ಬರಬೇಕು. ಖಾರ ಬೇಡ, ಯಾಕಂದರೆ ನಾನೊಂದು ಖಾರ ಹಾಕಿದ್ದೀನಿ. ಈಗ ಪಲ್ಯಕ್ಕೆ ಇಟ್ಕೊಂಡಿದ್ದ ಒಳಗೆ ಸ್ವಲ್ಪ ಹೀಗೆ ಹುರಿಯೋಣ. ಆಗ ತಾನೇ ಒಡೆದ ಹಸಿ ಕಾಯಿ ಹೂವನ್ನು ಹಾಕಿದರೆ ತುಂಬ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಹಾಕಿಲ್ಲ ಅಷ್ಟೇ. ಸ್ವಲ್ಪ ಸ್ವೀಟ್ ಇಷ್ಟಪಡದಿದ್ದರು ಖಾರ ಮಾಡ್ಕೊಬೋದು. ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದರೆ ಸರಿ, ಅದು ಒಂಥರ ತುಂಬ ಟೇಸ್ಟ್ ಇರುತ್ತೆ. ರುಚಿಯಾದ ಪತ್ರೊಡೆ ಪಲ್ಯ ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಒಂದು ಸಾರಿ ಹೀಗೆ ಎಲೆ ಸುತ್ತಿ ಪತ್ರೊಡೆ ಮಾಡಿದರೆ ನಮಗೆ ಬೇಕಾದ ಟೈಪನ್ನು ಮಾಡಿಕೊಂಡು 2ರಿಂದ 3 ದಿನ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ಲ ರುಚಿಯಾದ ಪತ್ರೊಡೆ ಪಲ್ಯ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.